ಅತ್ಯುತ್ತಮವಾಗಿ ಜನರುಗಳಿಗೆ ತಿಳಿಸೋ ಥರ ನಮ್ಮದು ಒಂದು ನ್ಯಾಕ್ ಅಚೀವ್ಮೆಂಟ್ ಇರ್ಬೋದು, ಅವರ ಯೂನಿವರ್ಸಿಟಿ ಇರ್ಬೋದು, ವಿವಿಧ ಕಾರ್ಯಕ್ರಮಗಳು. ಯಾಕೆಂದರೆ ನಮ್ಮ 4 ಕಾನ್ಸಂಟ್ರೇಟ್ ಕಾಲೇಜಸ್ಗಳಲ್ಲಿ ಏನೇ ಕಾರ್ಯಕ್ರಮಗಳಾದರೂ ಸಹ ನಮ್ಮ ಡಾಕ್ಟರ್ ಮುದ್ದೇಶ್ ಸಹಕಾರದ ಜೊತೆಗೆ, ನಮ್ಮ ಮೀಡಿಯಾ ಸೆಕ್ರೆಟರಿ ಸಹಕಾರದ ಜೊತೆಗೆ, ನಮ್ಮ ಚಾನ್ಸಲರ್ ಬಹಳ ಖುಷಿಯಿಂದ ಇದ್ದಾರೆ. ಯಾಕಂದರೆ ನಮ್ಮ ಮಾಧ್ಯಮ ಮಿತ್ರರು ಚೆನ್ನಾಗಿ ನಮಗೆ ಜೊತೆ ಸಹಕರಿಸಿದ್ದಾರೆ ಅಂತ ಹೇಳಿ. ಮುಂದಿನ ದಿವಸಗಳಲ್ಲೂ ಸಹ ಯಾಕೆಂದರೆ ಸುಮಾರು 1050 ವಿಶ್ವವಿದ್ಯಾಲಯಗಳು ಇಂಡಿಯಾದಲ್ಲಿ, ಅದರಲ್ಲಿ ಒಂದು 35-40 ವಿಶ್ವವಿದ್ಯಾಲಯಗಳಲ್ಲಿ ಮಾತ್ರ ನ್ಯಾಕ್ A+ ಗ್ರೇಡ್ ಸಿಕ್ಕಿದೆ. ಅದರೊಳಗಡೆ ನಮ್ಮ ಸಿದ್ಧಾರ್ಥ ಅಕಾಡೆಮಿ ಆಫ್ ಎಜುಕೇಶನ್ ಹೊಸದಾಗಿ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗಿದೆ. ನಮ್ಮ ಬರೋಣ ಸ್ಕೂಲಲ್ಲಿ ಇವತ್ತೇನಾದರೂ ಬೇರೆ ಇನ್ಸ್ಟಿಟ್ಯೂಷನ್ಸ್ ಯೂನಿವರ್ಸಿಟಿಗೆ ಸೇರಿಸ್ಕೊಳ್ಳೋದು, ನಂತರ ನಮ್ಮ ವಿಶ್ವವಿದ್ಯಾಲಯಗಳನ್ನ ರಾಷ್ಟ್ರ ಹೊರದೇಶದಲ್ಲಿ ಆಗಲೇ ಯಾವಲಾನ್ ಯೂನಿವರ್ಸಿಟಿ ಅಮೆರಿಕದಲ್ಲಿ ಇವ್ರ ಜೊತೆ ಸೇರಿಸ್ಕೊಂಡಿದ್ದೀವಿ. ಅವರು ಸಹ ಬರ್ತಾ ಇದ್ದಾರೆ. ಡಾಕ್ಟರ್ ಶೋಕತ್ ಫತೆ ಅಂತ ಹೇಳಿ ಇಸ್ ಚಾನ್ಸಲರ್ ಆಫ್ ಯಾವಲಾನ್ ಯೂನಿವರ್ಸಿಟಿ ಯೂನಿವರ್ಸಿಟಿ. ಅವ್ರ ಜೊತೆಗೆ ಡಾಕ್ಟರ್ ಮೌಲಾ ಸ್ಮಿತ್ ಅಂತ ಹೇಳಿ ಈಸ್ ಫ್ರಮ್ ಅಲಾಸ್ಕಾ, ಅಮೆರಿಕದಲ್ಲಿ ಇದ್ದವರು ಸಹ ಈ ಸ್ಥಾಪನೆ. ಉದ್ದೇಶ ಏನಪ್ಪ ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ ಹೇಳ್ತಾರೆ, ಆದಷ್ಟು ಸಹಿತ ನಾವು ಇಂಟರ್ನ್ಯಾಷನಲೈಸೇಷನ್ ಮಾಡಬೇಕು. ನಮ್ಮವರು ಭಾರತೀಯರು ಹೊರಗಡೆ ದೇಶದಲ್ಲಿ ಹೋಗಿ ಓದ್ಕೊಳ್ಳೋದು ಹೆಚ್ಚು ಇರೋದ್ರಿಂದ ಆ ದೇಶದವರು ನಮ್ಮ ದೇಶಕ್ಕೆ ಕರೆಸಿ ನಮ್ಮಲ್ಲಿರ್ತಕ್ಕಂಥ ಫೆಸಿಲಿಟೀಸ್ಗಳು, ನಮ್ಮಲ್ಲಿರ್ತಕ್ಕಂಥ ಸೌಕರ್ಯಗಳನ್ನು ತಿಳಿಸಿದ್ರೆ ಬೇರೆ ದೇಶದ ಜನರು ಸಹ ಬರ್ತಾರೆ. ಈಗ ನಮ್ಮಲ್ಲಿ ಏನು ಪಕ್ಕದ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಇರ್ತಕ್ಕಂಥ ಫೆಸಿಲಿಟೀಸ್ನ ನಮ್ಮ ಸಿದ್ಧಾರ್ಥ ವಿಶ್ವವಿದ್ಯಾಲಯದಲ್ಲೂ ಸಹಿತ ದೊರಕಿಸಿ ಮುಂದಿನ ಬರೋ ದಿವಸಗಳಲ್ಲಿ ಈ ರೀತಿ ಒಂದು ಉನ್ನತ ಮಟ್ಟದಲ್ಲಿ ನಮ್ಮ ಸಹಾಯ ಇವಾಗ ಆಗಲೇ ಬಹಳ ಒಂದು ರ್ಯಾಂಕಿಂಗ್ ಸಹ ತುಂಬ ಇಂಪ್ರೂವ್ ಆಗಿದೆ. ವೀಕ್ ಮ್ಯಾಗ್ಝೈನ್ ಅವರು ಬೇರೆ 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 ಏಜೆನ್ಸಿಗಳೆಲ್ಲ ಮಾಡಿದಾಗ ನಾವು ಒಳ್ಳೆ ಉನ್ನತ ಸ್ಥಾನದಲ್ಲಿ. ನಮ್ಮ ಗೌರವ ಚಾನ್ಸಲರ್ ಅವ್ರದ್ದು ಒಂದೇ ಆಸೆ ಏನಪ್ಪ ಅಂದರೆ ರೀಚ್ ದ ಅನ್ರೀಚ್. ಯಾಕೆಂದರೆ ಎಲ್ಲ ಸಿಟಿನಲ್ಲಿ ಇಟ್ಕೊಂಡು ಕಾರ್ಪೊರೇಟ್ ಕಲ್ಚರ್ ಇಟ್ಕೊಂಡು ಮಾಡ್ಬೋದು. ಬಟ್ ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಬರ್ತವ್ರಿಗೆ ಹಣಕಾಸು ಇಲ್ಲದೇ ಇದ್ದಂಥವ್ರಿಗೆ ಸಹಿತ ಅವರಿಗೆ ಸುಮಾರು ಕೋಟ್ಯಾಂತರ ರೂಪಾಯಿ ಫೀಸ್ ಮಾಡಿಸ್ಬೇಕು, ಒಳ್ಳೆ ಡಿಗ್ರಿ ಕೊಡಬೇಕು ಅನ್ನೋ ಉದ್ದೇಶ ಇದೆ. ಆ ಉದ್ದೇಶದಿಂದ ಈ 13ನೇ ಘಟಿಕೋತ್ಸವನ ಬಹಳ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಳ್ಳಿಕ್ಕೆ ಪ್ಲಾನ್ ಮಾಡಿದ್ವಿ. ಗೋಲ್ಡ್ ಮೆಡಲ್ ಬಗ್ಗೆ ಹೇಳಿದ್ರು ನಮ್ಮ ಇದ್ರ ಜೊತೆಗೆ ನಮ್ಮಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಸುಮಾರು 106 ದೇಶಗಳಿದ್ದಾರೆ. ಅವ್ರುಗಳಿಗೆ ಏನಂದ್ರೆ ಸಂಸ್ಥೆ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ಅವ್ರ ಹೆಸರಿನಲ್ಲಿ ಅಥವಾ ಅವ್ರ ತಂದೆ ಹೆಸರಲ್ಲಿ ಅಥವಾ ಮಕ್ಕಳ ಹೆಸರಲ್ಲಿ ಏನಾದರೂ ಗೋಲ್ಡ್ ಮೆಡಲ್ ಮಾಡಬೇಕಂದ್ರೆ ಡೆಪಾಸಿಟ್ 5 lakhs ಟು ಅವರ್ ಯೂನಿವರ್ಸಿಟಿ. ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಅವ್ರು ಯಾವ ಸಬ್ಜೆಕ್ಟ್ನಲ್ಲಿ ಹೇಳ್ತಾರೋ ಅವ್ರಿಗೆ ನಾವು ಗೋಲ್ಡ್ ಮೆಡಲ್ ಬೇರೆ ವಿಶ್ವವಿದ್ಯಾಲಯಗಳು ನಾನು ಮುಂಚೆ ರಾಜಧಾನಿ ಯೂನಿವರ್ಸಿಟಿಗೆ ಸುಮಾರು 25-30 ಜನಗಳಿಗೆ ಗೋಲ್ಡ್ ಮೆಡಲ್ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರಥಮವಾಗಿ ನಮ್ಮ ಡಾಕ್ಟರ್ NK ವೀರೇಂದ್ರ ಕೇಳಿದೆ ವಿವೇಕ್ ಅವರ ತಂದೆಯವರ ಹೆಸರಿನಲ್ಲಿ ವರ್ಲ್ಡ್ ಬೆಸ್ಟ್ ಔಟ್ಗೋಯಿಂಗ್ ಸ್ಟೂಡೆಂಟ್ ಇಂಜಿನಿಯರಿಂಗ್ನಲ್ಲಿ ಯಾರು ಮಾಡ್ತಾರೆ, ಈ ವರ್ಷ ಅವರು ಪ್ರದಾನ ಮಾಡ್ತಾ ಇದ್ದಾರೆ. ಈ ಮುಂದಿನ ದಿವಸಗಳು ಸಹಿತ ನಮ್ಮ ಎಷ್ಟು ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡ್ತಾ ಇದ್ದಾರೆ ಅದರಲ್ಲಿ ಸ್ವಲ್ಪ ಗೌರವ ಹೇಳಬೇಕು ಅಂತಂದರೆ ಇಂಜಿನಿಯರಿಂಗ್ ವಿಭಾಗದಿಂದ ಆಮೇಲೆ ವೈದ್ಯಕೀಯ ವೃತ್ತದಲ್ಲಿ 140 ದಂತ ವೈದ್ಯದಲ್ಲಿ 40 ಅದಕ್ಕೆ ಪ್ರದಾನ ಮಾಡಿಸ್ತಾರೆ. BSc ಒಟ್ಟು 876 ಇನ್ನೊಂದು ಮತ್ತೆ ಬರಬೇಕು, ಎರಡೂ ಸೇರಿ ಅದು ಈಗಾಗಲೇ ನಮ್ಮ ಕೃಷಿಕರು 761 ಜನ ಡಿಗ್ರಿ ಇನ್% ಮಿಕ್ಕಿದವರು ಅವತ್ತು ಬರೋದು ಆಗಲಿರೋ ನಿಧಾನ ತಗೋತಾರೆ. ಶನಿವಾರ 761 ಜನಕ್ಕೆ ನಾವು ಡಿಗ್ರಿ ಸ್ಟೇಜ್ ಮೇಲೆ ಕೊಡ್ತೀವಿ. ಒಂದೊಂದು 2 ಗಂಟೆ ಕಾಲ ನಡೆಯುತ್ತದೆ. 1:30ಕ್ಕೆ ಶುರುವಾದರೆ ಗೆಸ್ಟು ಭಾಷಣ ಎಲ್ಲ ಇರುತ್ತೆ. ಮಾರ್ಕೆಟ್ ಅವ್ರಿಗೆ ನಾವು ಆನ್ಲೈನ್ ಡಾಕ್ಟರೇಟ್ ಕೊಡ್ತಾ ಇದ್ದೀವಿ ಸೋಷಿಯಲ್ ವರ್ಕ್ಗೆ. ನಂತರ ಇವರಿಗೆಲ್ಲ ಕೊಡ್ತೀವಿ. ಅದರಲ್ಲಿ 10 ಜನಕ್ಕೆ ಈ ಸರಿ ಗೋಲ್ಡ್ ಮೆಡಲ್ ಅಚೀವಿಸಿದ್ದಾರೆ. ಒಂದು ಅಂಡರ್ ಗ್ರಾಜ್ಯುಯೇಟ್ ಇಂಜಿನಿಯರಿಂಗ್ ಕಾಲೇಜಿಂದ ಇರುತ್ತೆ, ಒಂದು NCA ಇಂದ ಇದೆ, ಮೆಡಿಕಲ್ ಕಾಲೇಜಿಂದ ಒಂದು ಅಂಡರ್ ಗ್ರಾಜ್ಯುಯೇಟ್ ಗೋಲ್ಡ್ ಮೆಡಲ್ ಇದೆ, ಡೆಂಟಲ್ ಕಾಲೇಜಿಂದ ಅಂಡರ್ ಗ್ರಾಜ್ಯುಯೇಟ್ ಒಂದು ಗೋಲ್ಡ್ ಮೆಡಲ್, PGಗೆ ಒಂದು ಗೋಲ್ಡ್ ಮೆಡಲ್.
ಇಷ್ಟು 10 ಗೋಲ್ಡ್ ಮೆಡಲ್ ಇದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ 6 ಬಸ್ಸು 10 ಗೋಲ್ಡ್ ಮೆಡಲ್ ನಾವು ಕೊಡ್ತೀವಿ. ಅದು ಅಲ್ಲದೇ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ನಾವು ತುಂಬ ಕ್ರೈಟೀರಿಯಾ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಇಂಜಿನಿಯರಿಂಗ್ ಕಾಲೇಜಿಂದ ಒಂದು ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟು, ಮೆಡಿಕಲ್ ಕಾಲೇಜ್ ಒಂದು ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟು, ಡೆಂಟಲ್ ಕಾಲೇಜಿಂದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟು ಕೊಡ್ತಾ ಇದ್ದೀವಿ. ಸೊ ಅವತ್ತು ತಾವೆಲ್ಲರೂ ಹಿಂದಿಂದ ಘಟಿಕೋತ್ಸವದ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಸಂಸ್ಥೆ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲರೂ ನಮಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ಇದು 13ನೇ ಮಾಡ್ತಾ ಇದ್ದು 11ರಲ್ಲೆಲ್ಲ ನೀವು ಸಹಕಾರ ಮಾಡಿದ್ದೀರ. ನಮ್ಮದು ಯೂನಿವರ್ಸಿಟಿ 2008ರಲ್ಲಿ ಡೀಪ್ ವಿಶ್ವವಿದ್ಯಾಲಯವಾಗಿ ಶುರುವಾಯಿತು. ಫಸ್ಟ್ ಟೈಮ್ ನಮಗೆ ಡೆಂಟಲ್ಲು ಮೆಡಿಕಲ್ ಮಾತ್ರ ಬಂತು. ಇನ್ನು 6 ತಿಂಗಳಿಗೆ ಇಂಜಿನಿಯರಿಂಗ್ ಕಾಲೇಜು ಪರ್ಮಿಷನ್ ಬಂತು, ನೋಟಿಫಿಕೇಶನ್ ಬಂತು. ಸೊ 12 ವರ್ಷ ನಾವು ಘಟಕೋತ್ಸವ ಮಾಡಿ ಹೋದ ವರ್ಷ 1000 ಚಿತ್ರ ಇತ್ತು, ಈ ಸರಿ 876 ಜನಕ್ಕೆ ಡಿಗ್ರಿ ಕೊಡ್ತಾ ಇದ್ದೀವಿ. ಸಾಕಷ್ಟು ಮೆಡಿಸಿನ್ ಅಲ್ಲಿ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ ಮತ್ತೆ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಲ್ಲಿ ಓದಿರ್ತಾರೆ. ಅದನ್ನ ಮೆಡಿಸಿನ್ ಯಾಕೆ ತರಬಾರ್ದು ಅಂತ ಹೇಳಿ ಅರ್ಬನ್ ಯೂನಿವರ್ಸಿಟಿ ಅವ್ರ ಜೊತೆಗೆ ಹೋಗಿ ನೋಡ್ಕೊಂಡು ಬಂದು ಆಮೇಲೆ ಅವ್ರ ಮೇಲೆ ಕರೆದು ಅವ್ರು ಬಂದು ನಮ್ಮನ್ನೆಲ್ಲ ನೋಡಿ ಇವ್ಯಾಲ್ಯೂಷನ್ ಆಗಿ ಎಂಟೈರ್ ಪ್ರಾಸೆಸ್ ಆಗಿ ಈಗ ಒಂದು MOU ಮಾಡ್ಕೊಳ್ತೀವಿ. ಇದರಲ್ಲಿ ಏನಾಗುತ್ತೆ 100 ಜನ ಮತ್ತು 100 days ಅಡ್ಮಿಷನ್ ಕೆಪಾಸಿಟಿ. 2 ವರ್ಷ ನಮ್ಮ ಸಿದ್ಧಾರ್ಥ ತುಮಕೂರಲ್ಲಿ ಓದ್ತಾರೆ. ದಿಸ್ ಇಸ್ ಎ ಡಾಕ್ಟರ್ ಆಫ್ ಮೆಡಿಸಿನ್. 2 ವರ್ಷ ತುಮಕೂರಲ್ಲಿ ಓದ್ತಾರೆ. ನೆಕ್ಸ್ಟ್ 2 ವರ್ಷ ಫ್ರಾಮ್ ನೆದರ್ಲ್ಯಾಂಡ್ಸ್, ಇಟ್ಸ್ ಎ ಕರೇಬಿಯನ್ ಐಲ್ಯಾಂಡ್ ವಿಚ್ ಬಿಲಾಂಗ್ಸ್ ಟು ಡಚ್, ನೆದರ್ಲ್ಯಾಂಡ್ಸ್ ಅಲ್ಲಿ ಓದ್ತಾರೆ. ಇನ್ನೇ 2 ವರ್ಷ ಇಂಟರ್ನ್ಶಿಪ್. ನಾವು ಹೇಗೆ 4 ವರ್ಷ ಮೆಡಿಸಿನ್ ಅಂದ್ರೆ 1 ವರ್ಷ ಇಂಟರ್ನ್ಶಿಪ್ ಮಾಡ್ತೀವಿ, ಆ ಥರ ಅಮೆರಿಕನ್ ಡಿಗ್ರಿಗೆ 2 ವರ್ಷ ಇಂಟರ್ನ್ಶಿಪ್ ಮಾಡಬೇಕು. ಅದನ್ನು ಅಮೆರಿಕದಲ್ಲಿ ಮಾಡ್ತೀವಿ. ಸೊ 3 ಡಿಫ್ರೆಂಟ್ ಕಾಂಟಿನೆಂಟ್ಸ್ ಅಲ್ಲಿ ಮಕ್ಕಳು ಓದ್ತಾರೆ. ಈ ಅಂಡರ್ ಗ್ರಾಡ್ ಅಲ್ಲಿ ಮೆಡಿಸಿನ್ ಅಲ್ಲಿ ಇದೊಂದು ಅವಕಾಶ ಕಲ್ಪಿಸ್ಕೊಡ್ಬೇಕು. ಇಡೀ ಇಂಡಿಯಾದಲ್ಲೇ ಈ ತರ ಸಿಸ್ಟಮ್, ದಿಸ್ ಕೈಂಡ್ ಆಫ್ ಎಜುಕೇಶನ್ ಸಿಸ್ಟಮ್ ಈಗ ಯಾರತ್ರಲ್ಲೂ ಇಲ್ಲ. ಸಹಾಯ ವಿಶ್ವವಿದ್ಯಾಲಯಗಳು ಒಂದೇ ಇದನ್ನ ಆಫರ್ ಮಾಡ್ತಾರೆ. ಬೇರೆ ಬೇರೆ ಜಾಯಿಂಟ್ ವೆಂಚರ್ಸ್ ಇನ್ನೊಂದು ವರ್ಷ ಹೋಗೋದು, ಸೆಮಿಸ್ಟರ್ ಅಪ್ರೋಡ್ ಪ್ರೋಗ್ರಾಮ್ ಮಾಡೋದು, ಆ ಥರದ್ದು ತುಂಬಾ ಜನ ಇದ್ದಾರೆ. ನಾಳೆ ನಡೀತಾ ಇರ್ತಕ್ಕಂಥ ಘಟಿಕೋತ್ಸವ ನಮ್ಮ ಸಂಸ್ಥೆಯ ಎಲ್ಲ ಸಂಸ್ಥೆಗಳ ಮುಖ್ಯವಾದ ಡಿಗ್ರಿ ಅವಲಂಬನೆ ವಿಶೇಷವಾದಂತಹ ನಮ್ಮಲ್ಲಿ ಒಟ್ಟು 874 ಬರೀ 40 ಜನ ಅಲ್ಲಿಂದ 760 ಜನ 20% ಬರುತ್ತೆ. ಅದೇ ರೀತಿ ಇಂಜಿನಿಯರಿಂಗ್ನಲ್ಲಿ 553 ಜನ ಅಪ್ಲಿಕೇಶನ್ ಹಾಕಿರೋರಿಗೆ ಕಾನೂನುಗಳಲ್ಲಿ 522 ಜನ ಅಪ್ಲಿಕೇಶನ್ ಕೊಟ್ಟು 553 ಜನ ಬರ್ತಾರೆ. ಬರೀ 24 ಜನ ಆಗ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಹಳ ಉತ್ತೇಜನ ಸಿಕ್ಕಿದ್ರು ಕೂಡ ನಮಗೆ ಆ ಕಾರ್ಯಕ್ರಮ ಚೆನ್ನಾಗಿಸ್ತಾ ಕೊಡುವಂಥ ವಿಷಯ. ಅದರಲ್ಲೂ ಕೂಡ ಪ್ರತಿ ಕಾರ್ಯಕ್ರಮದಲ್ಲೂ ಕಳೆದ ವರ್ಷದಿಂದ ಒಬ್ಬ ಲೀಡಿಂಗ್ ಅಕಾಡೆಮಿ ಏನು ವಿದ್ಯಾರ್ಥಿಗಳಿಗಳ ಸೋಷಿಯಲ್ ವರ್ಕ್ನಲ್ಲಿ ಕೆಲಸ ಮಾಡಿದ್ದಾರೆ ಅಂಥವನ್ನು ಬಳಸಿ ನಾವು ಆನ್ಲೈನ್ ಡಾಕ್ಯುಮೆಂಟ್ ಕೂಡ ಹೊಂದಿದ್ದೇವೆ. ಈ ವರ್ಷ ಇವತ್ತು 4 ಆನ್ಲೈನ್ ಡಾಕ್ಯುಮೆಂಟ್ ಕೊಡ್ತಾ ಇರ್ತಕ್ಕಂಥ ಸಂತೋಷ ಆಗುತ್ತೆ. ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ 10 ಡಿಗ್ರಿ ಬ್ರಾಂಚ್ಗಳಿತ್ತು. ಇನ್ನು 2 ಬ್ರಾಂಚ್ ಇನ್ನೊಂದು 12 ಬ್ರಾಂಚ್ ಫೈನಲ್ ಬಂದಿದೆ. ಬಟ್ 12 ಡಿವಿಷನ್ ಕೋರ್ಸ್ಗಳು, 8 ಕೋರ್ಸ್ಗಳು, MCA MBA ಇಷ್ಟು ಕೋರ್ಸ್ಗಳಿವೆ. ಒಟ್ಟು ಸುಮಾರು 1050 470 ಸ್ಟೂಡೆಂಟ್ಸ್ಗೆ ಅಡ್ಮಿಷನ್ ಇದೆ. ಒಟ್ಟು ಸಂಖ್ಯೆ 5,000 ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆ. ಈ ಒಂದು ಮೆಗಾ ಶೋ ಇದರಲ್ಲಿ ನಾವೆಲ್ಲ ಭಾಗವಹಿಸಿ ನಮಗೆ ಒಳ್ಳೆಯ ಹೆಸರು ನಮ್ಮ A+ ಬಂತಲ್ಲ, A+ ಬಂದ ಸಹ ಡೆಫಿನೆಟ್ಲಿ ಡಿಮ್ಯಾಂಡ್ ಅಂತ ಡೆಫಿನೆಟ್ಲಿ ಮೆಡಿಕಲ್ ಕಾಲೇಜ್. ಯಾಕಂದ್ರೆ ಈ ಸಲ ಫಸ್ಟ್ ರೌಂಡಲ್ಲೇ 85% ಆಫ್ ಸೀಟ್ಸ್ ಫುಲ್ ಆಗ್ತದೆ. ಫಸ್ಟ್ ರೌಂಡಲ್ಲೇ 85% ಫುಲ್ ಆಗ್ತದೆ. ಸೊ ದಟ್ ರಿಫ್ಲೆಕ್ಸ್ ಅಂದರೆ ಯೂನಿವರ್ಸಿಟಿ ಆ ಲೆವೆಲ್ ಹೋಗಿದೆ ಅಂತ ಅದು ಸರ್ ಅಡ್ಮಿಷನ್ ಟೈಮಲ್ಲಿ ಏಜೆಂಟ್ಗಳು ಕಾಟ ನಮ್ಮಲ್ಲೇ ಅಷ್ಟೇ ಅಲ್ಲ, ಈಗಲೂ ಕೇಳಿ ಬರ್ತಿದೆ. ಈಗಲಲ್ಲ, ಎಲ್ಲ ಕಡೆ ಇಟ್ ಇಸ್ ನಾಟ್ ಓನ್ಲಿ ಜಸ್ಟ್ ಹಿಯರ್. ಎವ್ರಿ ನಾನು ಎಷ್ಟೋ ಜನ ನಮ್ಮ ಹತ್ರ ಬರ್ತಾರೆ ಸರ್, ನಮ್ಗೆ ಅದು ಒಂದು ಫೀಸ್ ಕಟ್ಟಬೇಕಲ್ಲ ಫಸ್ಟ್ ಅಪ್ಲಿಕೇಶನ್ ಇಟ್ಕೊಂಡು ಏಜೆನ್ಸಿ ಮಾಡ್ತಾರೆ. ಹಾವಳಿ ನಾವು ತಗೊಂಡಿಲ್ಲ, ಅದು ಗೌರ್ಮೆಂಟ್ ತಗೋಬೇಕು, ಐಡೆಂಟಿಫೈ ಮಾಡಬೇಕು, ನಾವೇನು ಮಾಡೋದು. ಬಟ್ ನಮ್ದೆಲ್ಲ ಫುಲ್ ಪ್ರೂಫ್. ಯಾಕಂದ್ರೆ ಯಾವುದೇ ಸೀಟು ಏಜೆನ್ಸಿಯಿಂದ ಬರೋದೇ ಇಲ್ಲ. ಎಲ್ಲಾದ್ರೂ ನಮಗೆ ಕಂಪ್ಲೀಟ್ ಪ್ರೂಫ್ MCC ಅಲ್ಲಿಂದನೇ ಕಳಿಸ್ಬೇಕಾಗುತ್ತೆ, ಡೆಲ್ಲಿಯಿಂದನೇ ಅಲ್ಲೇ
ಅಲ್ಲಿಂದ ಬಂದಿರತಕ್ಕಂಥ ಸೀಟ್ಗಳು ಮಾತ್ರ ಅಡ್ಮಿಷನ್ ಮಾಡ್ಕೊಳ್ತಾರೆ, ಬೇರೆ ಯಾವುದು ಮಾಡ್ಕೊಳ್ತಾರೆ. ನಾವು ಕೌನ್ಸಿಲಿಂಗ್ ಮಾಡ್ತೀವಿ, ಎಲ್ಲ ಅಲ್ಲಿಂದಲೇ ಬರುತ್ತೆ, ಅಲ್ಲಿಂದಲೇ ನಾನು ಪೇಮೆಂಟ್ ಅನ್ನೋದು ಪ್ರಶ್ನೆ ಇಲ್ಲ, ಮ್ಯಾನೇಜ್ಮೆಂಟ್ ಸೀಟ್ ಅನ್ನೋದೇ ಇಲ್ಲ. 100% ಜಾಸ್ತಿ ಆಗಿದೆ ಅಂತ ಮಾಹಿತಿ ಇದೆ. ಯಾವುದು ಪೇಮೆಂಟ್ ಪೇಮೆಂಟ್ ಸೀಟ್ಸ್ ಅಂತಾನೆ ಇಲ್ಲ ಸರ್. ಮಧ್ಯವರ್ತಿಗಳ ಆವರಣ ಜಾಸ್ತಿ ಆಗಿದೆ. ಇಲ್ಲ, 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 ಅದು ಸುಳ್ಳು ಅದು. ಮಧ್ಯವರ್ತಿಗಳ